ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ 1 ವರ್ಷಕ್ಕೆ ಮೊದಲ ತಲೆದಂಡ ಬಹುಶಃ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ತಲೆದಂಡ ಆಗ್ಲೇಬೇಕಿತ್ತು. ನಾ ಮೊಟ್ಟ ಮೊದಲ ಎಪಿಸೋಡ್ ಮಾಡಿದಾಗ್ಲೇ ನಿಮ್ಗೆ ಹೇಳಿದ್ದೆ, ಈ ಪ್ರಕರಣದಲ್ಲಿ ತಲೆದಂಡ ಆಗ್ಲೇಬೇಕಾಗುತ್ತೆ. ದರ್ ಇಸ್ ನೋ ಅದರ್ ವೇ, ಬೇರೆ ದಾರಿಯೇ ಇರಲಿಲ್ಲ. ಆದ್ರೆ ಹೇಗೋ ತಳ್ಳಿದ್ರು, ಏನೇನೋ ಹೇಳಿ ತಳ್ಳಿದ್ರು. ಆದ್ರೆ ಏನು ಮಾಡಿದ್ರು, ಕಡೆಗೂ ತಲೆದಂಡ ಆಗಿದೆ. ನೋಡಿ, ಯಾವಾಗ CBI ಈ ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ತು, FIR ಮಾಡ್ತು, ಆಗ್ಲೇ ತಲೆದಂಡ ಫಿಕ್ಸ್ ಆಯ್ತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಡೈರೆಕ್ಟ್ CBIಗೆ ಪ್ರಕರಣವನ್ನ ಕೊಟ್ಟರು. ವಾಲ್ಮೀಕಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಯಾವಾಗ ಲೆಕ್ಕ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆಗಲೇ ಇದರ ಸೀರಿಯಸ್ನೆಸ್ ಏನು ಅಂತ ಹೇಳಿ ಇಡೀ ರಾಜ್ಯಕ್ಕೆ ಅರ್ಥ ಆಯ್ತು. ಆದರೆ ಎಲೆಕ್ಷನ್ ರಿಸಲ್ಟ್ ಬರಬೇಕಿತ್ತು. ಹೇಗೋ ರಾಜ್ಯ ಸರ್ಕಾರ ಇದನ್ನ ಮುಂದೆ ತಳ್ತಾ ಹೋಯ್ತು. ಬಟ್ ಯಾವಾಗ CBI ಎಂಟ್ರಿ ಆಯ್ತು, ಇದು ತಲೆದಂಡ ಖಚಿತ ಆಯ್ತು. ಎಸ್, ಇವತ್ತು ಆ ತಲೆದಂಡ ಆಗ್ತಾ ಇದೆ. ಯಾರು? ಬೇರೆ ಯಾರು ಅಲ್ಲ. ಈ ಪ್ರಕರಣದ ಕೇಂದ್ರ ಬಿಂದು ವಾಲ್ಮೀಕಿ ನಿಗಮ. ST ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುತ್ತೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆ, ಅದರ ಸಚಿವರಾಗಿರುವಂತ ನಾಗೇಂದ್ರ ತಲೆದಂಡ. ನೋಡಿ, ನಾಗೇಂದ್ರ ಅವರು ಇದ್ರಲ್ಲಿ ನನ್ನ ಪಾತ್ರ ಏನು ಇಲ್ಲ ಅಂತಿದ್ರು. ನನಗೆ ಗೊತ್ತೇ ಇಲ್ಲ, ಲೆಕ್ಕಾಧಿಕಾರಿ ಜೊತೆ ನಾನು ಮಾತನಾಡಿಯೇ ಇಲ್ಲ ಅಂತಿದ್ರು. ಈಗಾಗಲೇ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ CIDಗೆ ವಹಿಸಿದೆ. CIDಗೆ ವಹಿಸಿ SIT ಅನ್ನ ಕೂಡ ರಚನೆ ಮಾಡಿದೆ. ಈಗಾಗಲೇ ತನಿಖೆ ಕೂಡ ಚುರುಕಿನಲ್ಲಿದೆ. ಮೊನ್ನೆ ನಾಗೇಂದ್ರ ಅವರ ಆಪ್ತ ನಾಗರಾಜ್ ಅಂತೇಳಿ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಒಂದೊಂದೇ ಕೌಲುಗಳು ತೆರೆದುಕೊಳ್ತಾ ಇದೆ. ಆದ್ರೆ ಯಾವಾಗ CBI ಎಂಟ್ರಿ ಆಯ್ತು, ಇದು ಬೇರೆಯದೇ ದಿಕ್ಕನ್ನ ಪಡೆದುಕೊಂಡಿದೆ. ಈಗ ತಲೆದಂಡಗಳ ಸರಣಿ ಶುರು ಆಗುತ್ತೆ. ನೋಡಿ, ಇದು ಮೊದಲನೇ ತಲೆದಂಡ. ಇದು ಮುಂದೆ ನೋಡಿ ಸೀರೀಸ್ ಶುರು ಆಗುತ್ತೆ ಇಲ್ಲಿ. ಯಾಕಂದ್ರೆ ಇದರಲ್ಲಿ ಕಾಣದ ಕೈಗಳ ಕೈವಾಡ ಬಹಳ ದೊಡ್ಡದಾಗಿದೆ. ನಿಮ್ಗೆ ಗೊತ್ತಿಲ್ಲ ಎಂತೆಂತ ಪ್ರಭಾವಿಗಳ ಹೆಸರು ಬರುತ್ತೆ, ನೋಡ್ತಾ ಇರಿ, ನೀವು ಕಾಯ್ತಾ ಇರಿ. ಬಹಳ ದೊಡ್ಡ ದೊಡ್ಡ ನಾಯಕರ ಹೆಸರು ಈ ಪ್ರಕರಣದಲ್ಲಿ ಬರೋದು 100ಕ್ಕೆ 100 ಖಚಿತ. ಸುಮ್ಮನೆ ನಾಗೇಂದ್ರ ಒಬ್ಬರೇ ಅಲ್ಲ, ಹಿ ಈಸ್ ಮಿನಿಸ್ಟರ್, ನೋ ಡೌಟ್ ಇನ್ ದಟ್. ಆದ್ರೆ ಅವರೊಬ್ಬರೇ ಅಲ್ಲ, ಇನ್ನು ಹಲವರ ಹೆಸರು ಈ ಪ್ರಕರಣದಲ್ಲಿದೆ. ನೋಡಿ, ಯಾವಾಗ ಪದ್ಮನಾಭ್ MD ಇದಾರಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD, ಅವ್ರನ್ನ ಅರೆಸ್ಟ್ ಮಾಡಿದ್ರು. ಹಾಗೆ ದುರ್ಗಣ್ಣವರ್ ಅಲ್ಲಿ ಲೆಕ್ಕಾಧಿಕಾರಿ, ಅವ್ರನ್ನ ಅರೆಸ್ಟ್ ಮಾಡಿದ್ರು. ಆಗ್ಲೇ ಹಲವು ಮಾಹಿತಿಗಳು ಈಗಾಗಲೇ SIT ಸಿಕ್ಕಿದೆ. ಆದ್ರೆ CBI ಎಂಟ್ರಿ ಕೊಡ್ತಾರ, ಈಗ ಬರೀ ಅಧಿಕಾರಿಗಳ ತಲೆದಂಡವನ್ನ ಮಾಡಿ ಕೈ ತೊಳ್ಕೋಬೇಕು ಅಂತ ಇದ್ದಿದ್ದು, ಎಸ್, ಅದು ಸಾಧ್ಯ ಇಲ್ಲ ಅಂತ ಖಚಿತ ಆಗಿದೆ. ನೋಡಿ, ಇಲ್ಲಿ ಬಹಳ 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 ಮುಖ್ಯ ಏನು ಅಂದ್ರೆ, ಅಧಿಕಾರಿಗಳ ತಲೆದಂಡ, ಸಚಿವರ ತಲೆದಂಡ ಅಷ್ಟೇ ಅಲ್ಲ, ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ. ಅವರು ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರು ನೋಡಿ, CBIಗೆ ಆ ಕೇಸ್ ಹೋಗುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ CBI FIR ಮಾಡ್ಕೊಂಡಿರೋದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಹಣ ದುರುಪಯೋಗ ಆಗಿದೆ, ನಮ್ಮ ಬ್ಯಾಂಕ್ ಅನ್ನ ಬಳಸ್ಕೊಂಡಿದ್ದಾರೆ ಅಂತ ಏನ್ ದೂರು ಕೊಟ್ಟಿದ್ದಾರೆ, ಅದರ ಬಗ್ಗೆ FIR ಮಾಡಿದ್ದಾರೆ. ಆದ್ರೆ ಚಂದ್ರಶೇಖರನ್ ನಿಗೂಢ ಆತ್ಮಹತ್ಯೆ ಪ್ರಕರಣ ಇನ್ನೂ ಕೂಡ SIT ತನಿಖೆ ಮಾಡ್ತಾ ಇದೆ. SIT ಏನಾದ್ರೂ ಅದನ್ನ CBIಗೆ ಹಸ್ತಾಂತರ ಮಾಡುತ್ತಾ? ಹಾಗೆ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರದ ಅನುಮತಿ ಬೇಕು. ರಾಜ್ಯ ಸರ್ಕಾರ ಅನುಮತಿ ಕೊಟ್ಟರೆ ಮಾತ್ರ ಹಸ್ತಾಂತರ ಆಗುತ್ತೆ. ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ನೋಡಿ, ಈಗ ಅಧಿವೇಶನ ಬರುತ್ತೆ. ಈಗಾಗಲೇ BJPಯ ನಾಯಕರೆಲ್ಲ ಈ ಪ್ರಕರಣವನ್ನ CBIಗೆ ವರ್ಗಾವಣೆ ಮಾಡಿ ಅಂತ ಒತ್ತಡ ಹೇರಿದ್ದಾರೆ, ರಾಜೀನಾಮೆ ಕೇಳಿದ್ದಾರೆ, CM ಪಾತ್ರ ಇದೆ ಅಂತ ಆಪಾದನೆ ಮಾಡಿದ್ದಾರೆ, ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಮಾಡಿದ್ದಾರೆ. ಹೀಗಿರುವಾಗ ಇದನ್ನ ಲಘುವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ನಾಗೇಂದ್ರ ಅವರು ಡೆಲ್ಲಿಗೆ ಹೋಗಿದ್ರು ವಿವರಣೆ ಕೊಡ್ಲಿಕ್ಕೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾದ್ರು. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಡೈರೆಕ್ಟ್ ಆಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂಗೆಲ್ಲ ಇದ್ರ ಬಗ್ಗೆ ಗೊತ್ತಿದ್ದ ವಿಷಯ ಏನು ಅಂತ ವಿವರಣೆ ಎಲ್ಲ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗಬಾರದು, ಹಾಗೆ ನಡ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದಾರೆ. ಈಗ ರಾಜೀನಾಮೆ ಕೊಡೋ ತೀರ್ಮಾನ ಯಾಕೆ ಮಾಡಿದ್ರು ಅಂದ್ರೆ, ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ನಿವಾಸಕ್ಕೆ ತಡರಾತ್ರಿ ಕರ್ಸ್ಕೊಂಡು ಮಾತುಕತೆ ನಡೆಸಿದ್ದಾರೆ. ನೋಡಪ್ಪ, ಈ ರೀತಿ CBIಗೆ ಎಂಟ್ರಿ ಆಗಿದೆ, ಇನ್ನು ಸುಮ್ಮನೆ ಇರೋಕ್ಕಾಗೋದಿಲ್ಲ, ಇಲ್ಲೇ ಇದ್ದಿದ್ರೆ SITನೇ ಆಗಿದ್ದಿದ್ರೆ ಏನೋ ಮ್ಯಾನೇಜ್ ಮಾಡಬಹುದಿತ್ತು. ಬಟ್ ಹಂಗಾಗೋದಿಲ್ಲ. ನೋಡಿ, ಯಾವಾಗಲೂ CBI ಎಂಟ್ರಿ ಕೊಟ್ಟ ಮೇಲೆ ಸಹಜವಾಗಿ ರಾಜ್ಯ ಸರ್ಕಾರ ಬಹಳ ದೊಡ್ಡ ಮುಜುಗರವನ್ನ ಎದುರಿಸಬೇಕಾಗುತ್ತೆ, ನೋಟಿಸ್ಗಳು ಇಶ್ಯೂ ಆಗುತ್ತೆ.
ಅರೆಸ್ಟ್ ಮಾಡಬಹುದು. ಇಂಥ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ಜನರ ದೃಷ್ಟಿಯಲ್ಲಿ ತಪ್ಪಿತಸ್ಥ ಅಂತ ಆಗುತ್ತೆ. ಹೀಗಾಗಿ ರಾಜೀನಾಮೆಯ ತೀರ್ಮಾನ ಆಗಿರುವಂಥದ್ದು. ಬಹುಶಃ ನನಗನ್ಸುತ್ತೆ ಈ ಪ್ರಕರಣ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದರಲ್ಲಿ ಬಹಳ ದೊಡ್ಡ ದೊಡ್ಡ ತಿಮಿಂಗಿಲಗಳಿವೆ, ಬಹಳ ದೊಡ್ಡ ತಿಮಿಂಗಿಲ ಇದೆ. ಅವೆಲ್ಲವೂ ಕೂಡ ಒಂದೊಂದಾಗಿ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗಿ ನೀವು. ಸಾಕ್ಷ್ಯಗಳು ಬೇಕಾಗಿದೆ ಅಷ್ಟೇ. ಸಾಕ್ಷ್ಯಗಳು ಸಿಕ್ಕಿದ್ದೇ ಆದರೆ CBI ಒನ್ಸ್ ಕೇಸನ್ನು ತೆಗೆದುಕೊಂಡು ಎಂಟ್ರಿ ಕೊಟ್ಟ ಮೇಲೆ ಸಾಕ್ಷ್ಯಗಳು ಸಿಗುತ್ತೆ, ತಲೆದಂಡಗಳು ಕೂಡ ಆಗುತ್ತೆ. ಆ ದೃಷ್ಟಿಯಿಂದ ಈಗ ಮೊಟ್ಟ ಮೊದಲ ತಲೆದಂಡ, ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಎಸ್, ಈ ತೀರ್ಮಾನ ಕಡೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದು ರಾಜ್ಯ ಸರ್ಕಾರವನ್ನ ಎದುರಾಗಬಹುದಾದ ಸಂಕಷ್ಟದಿಂದ ಪಾರು ಮಾಡಬಹುದಾ? ಏನು ಗುಮಾನಿಯ ಕಣ್ಣುಗಳಿಂದ, ಅನುಮಾನದ ಕಣ್ಣುಗಳಿಂದ ರಾಜ್ಯದ ಜನ ನೋಡ್ತಾ ಇದ್ರು, ಅದರಿಂದ ತಪ್ಪಿಸ್ಕೊಳ್ಬಹುದಾ? ಕೇವಲ ನಾಗೇಂದ್ರ ಒಬ್ಬರ ರಾಜೀನಾಮೆ ಸಾಕಾ, ಅಥವಾ ಕಾಣದ ಕೈಗಳಂತಿರುವಂಥ ಪ್ರಭಾವಿಗಳ ರಾಜೀನಾಮೆ ಆಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.